ಪಾಪಲೇ ಏ ಮಂಜಣ್ಣ ಏ ಬಾರ ಇನ್ನು ಸ್ಕೂಲ್ಗೆ ಹೋಗಕ್ ಗೊತ್ತಾಗಿಲ್ವೇನ? ಓ ನೀನಿನ್ನ ಸ್ಕೂಲ್ಗೆ ಹೋಗ್ಬೇಕು ಅನ್ಕಣಿದ್ದ ಇಲ್ಲ ಬೇಡ ಅನ್ಕಣಿದ್ದಪ್ಪ? ಬಾರ ಎದ್ದಾಗ ಹೋಗಿದ್ದ ಹುಡುಗ ಎತ್ತೋಗಿದ್ದ ತಾತು ಮಂಜ ಬಾರ. ಊರಗಳು ಜನ ಆಡ್ಕೊಂಡು ಹೋಗ್ತಾರ ಅಷ್ಟೇನ. ಇವಳು ಪುಟ್ರಂಗವ್ಗೇನು ಮಾಡಕ್ಕೇನು ಬದುಕಿಲ್ಲ, ಅದಕ್ಕೆ ಮೊಮ್ಮಗುನ್ ತಿಕ್ಕ ಹಿಡ್ಕೊಂಡು ಓಡಾಡ್ತಾಳೆ ಯಾವಾಗ್ಲೂ. ಆ ಹುಡುಗನು ಅಂತಾನೆ ಕೋತಿ ಅಂತದು ತಿರುಗ್ತೈತಿ ಅಂತಾನೆ ಆಡ್ಕೊಂಡು ಹೋಗ್ತಾರ. ಬಾರಪ್ಪ ಬಾ ಬಾ ಬಾ. ಎಲ್ಗ ಹೋಗಿದ್ದ ತಾತ್ಲೆ ಅಕ್ಕ ಹಾಕ್ರಿ. ಏನ್ ಪುಟ್ರಂಗಜ್ಜಿ ಮೊಮ್ಮಗು ನೋಡಿಕೊಂಡು ಅಷ್ಟೇ? ಓ ನಿನಗೆ ಪಾಪ ದಿನ ಎದ್ದ ಮೇಲೆ ಇದೊಂದು ಬದುಕು ಮೊಮ್ಮಗು ಹುಡ್ಕದಲ್ವೇ? ಅವನ ಎತ್ತೋಕ್ಕನ ಹುಟ್ಟು ಪಂಡ್ರು ಪಟ್ಟ ಆದಿದ್ದಿದ್ದನು. ಏ ಅಮ್ಮಣ್ಣಿ ಸಾವಿತ್ರಮ್ಮ, ನನಗೆ ಬರೋ ಸಿಟ್ಟಿಗೆ ಕೈಯ ಕಾಲ ತಿರುಗಿಸ್ಬಿಡೋಣಮ್ಮ, ಸಿಟ್ಟು ಬತ್ತೈತ್ ಕಣೆ ಅಂತ ಅಸ್ತಿನ ಆಟ ಆಡಕ್ಕೆ ನಿಂತ್ಬಿಟ್ಟವ್ ನೀವು ಇವನು. ಆದ್ರೆ ನಾನು 8:30 ಅವ್ರ ಅಮ್ಮಯ್ಯ ಅಡುಗೆ ಮಾಡಿಕೊಂಡು ಹೊಲ್ತಕ್ಕೆ ಹೋಗೋಣಂತ ಕಾಯ್ಕೊಂಡು ಕುಂತೇಳಿ ಹುಡುಗನು ಸ್ಕೂಲಿಗೆ ಕಳಿಸಿ ಇವ್ನು ಎತ್ತಾಲೆ ಎಗರೆ ಒಂದು ಲೆಕ್ಕ ಹಾಕು. ಒಂದು ಸಣ ಕಣ್ಣು ಮರಿಯಾಗಕ್ಕಿಲ್ ಕಣೆ ಅಮ್ಮಣ್ಣಿ. ಎತ್ತನ ಹುಡೋಕ್ಕನ ಅಲ್ಲೇನ ನನಗತ್ತ ಸಿಟ್ಟು ಬಂದ್ಬಿಟ್ರೆ ತಾನು ಏರಿಕೆ ಬಿಡ್ತೀನಿ. ನಾನು ಮೊದಲೇ ಸಣ್ಣನ ಮುಂಡೆ, ಏನಂದ್ರೆ ಸಣ್ಣ ಹುಡುಗ ಅಂತ ನಾನು ಸುಮ್ಮನಿರೋದು ಅಷ್ಟೇನ. ಎಲೆ ಹೋಗ್ಲಿ ಬಿಡು ಪುಟ್ರಂಗಜ್ಜಿ ಅತ್ತ. ಸಣ್ಣ ಹುಡುಗರು ಹುಡುಗಾಟ ಆಡ್ದಾನ, ಇನ್ನು ನಾನು ನೀನು ಆಡೋಕೈತೆ ಹುಡುಗಾಟನ? ನಾನು ನೀನು ಹುಡುಗಾಟ ಆಡಿರೆ ಜನಗಳು ತಿಕ್ಕ ಬಡ್ಕೊಂಡು ಹೋಗ್ತಾರೆ. ಹೋಗ್ಲಿ ಬಿಡು. ಇನ್ನೇನು ಸಮಾಚಾರ? ಮೊನ್ನೆ ಬೆಂಗಳೂರಿಗೇನೋ ಹೋಗಿದ್ರಂತೆ, ಪ್ರಮೀಳಮ್ಮನ ಗಂಡಂದನು ಪ್ರಮೀಳಮ್ಮನು ಒಂದು ಮಾಡಿರಂತೆ. ಬಂದಿದ್ನಂತ ಆ ಹುಡುಗನು ನಮ್ಮೂರಕ್ಕೆ. ಯಾಲ 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 ಅಮ್ಮಣ್ಣಿ ಅಮ್ಮಣಿ ನೀನೊಂದ್ರ ಒಟ್ಟು ಸಣ್ಣ ಬಿತ್ರಿ ಕಣಿ. ಎಲ್ಲ ಗೊತ್ತಿರ್ತೈತಿ. ಇವಳು ಪುಟ್ರಂಗಮ್ಮ ದಡ್ಡಿ ಏನು ಬಾಯಿ ಬಿಡ್ತಾಳೆ ನೋಡೋಣ ಅಂತ ನೀನು ಈಗ ಹಿಂಗೆ ಶ್ರುತಿ ಇಕ್ತೀಯ. ಅಲ್ಲ ಅಲ್ಲ ಗೊತ್ತಿದ್ರೆ ಅದೇನು ಗೊತ್ತೈತಿ ಅಂತ ಹೇಳು. ಇಲ್ಲ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದೇನು ಕೇಳ್ಬೇಕು ಕೇಳು ನೇರವಾಗಿ. ಅದನ್ನು ಬಿಟ್ಟು ಪ್ರಮೀಳಮ್ಮ ಹಂಗಂತೆ ಪ್ರಮೀಳಮ್ಮ ಗಂಡಗೆ ಬಂದಿದ್ದಂತೆ ನೀವು ಹೋಗಿದ್ರಂತೆ ಅಂತೆ ಕಂತೆ ಕಟ್ಕೊಂಡು ನಿನಗೇನೇ ಆಗ್ಬೇಕಾಗೈತಿ? ಕೇಳಂಗಿದ್ರೆ ಅದೇ ನೇರವಾಗಿ ಕೇಳು. ಗೊತ್ತಿದ್ರೆ ಗೊತ್ತೈತಿ ಅಂತೀನಿ, ಇಲ್ಲಾಂದ್ರೆ ಗೊತ್ತಿಲ್ಲ ಕಣಮ್ಮ ಅಂತೀನಿ. ನೀನು ಸುತ್ತಿ ಬಳಸಿ ಕಂಕಳ ಸುತ್ತ ಮೈಲಾರಕ್ಕೆ ಬರಕ್ಕೆ ಹೋಗ್ಬೇಡ. ಈಗ ಹಿಂಗೆ ಮಾತಾಡೇ ಊರಾಗ ಜಗಳಗಳು ಬರೋದು. ಹೆಂಗಸರು ಜಗಳ ಯಾಕೆ ಆಗೋದು ಅಂದರೆ ಈಗ ಇಂಥ ಅನಿಷ್ಟ ಮಾತುಗಳನ್ನ ಆಡ್ಕೊಂಡು ಅವ್ರು ಹಂಗಂದ್ರಂತೆ ಇವ್ರು ಹಿಂಗಂದ್ರಂತೆ, ಅವಳು ಗಂಡ ಹಂಗಂದಂತೆ ಇವಳು ಗಂಡ ಹಿಂಗಂದಂತೆ ಅಂತ ಮಾತಾಡಿ ತಂದಿಗೆ ತಮಾಷೆ ನೋಡಂಗೆ ಆಕೈತಿ. ನೇರಪ್ಪಾಗಿ ಮಾತಾಡೋದು ಕಲೀರಿ ಅಮ್ಮಣ್ಣಿ ಹೆಂಗಸರು ನೀವು. ಶ್ಯಾ ನಾನೇನು ಮಾಡಿದೆ ಪುಟ್ರಂಗಜ್ಜಿ? ಇದಕ್ಕಿದ್ದಂಗೆ ನನ್ನ ಮೇಲೆ ಹಿಂಗ್ರಿ ಹಾಕ್ತೀಯ ಬಿಡ್ನಂತಾಯಿ. ಅಲ್ಲ ಹಂಗೆ ಮಾತಾಡ್ತಿದ್ರು ಊರಾಗೆ. ಪ್ರಮೀಳಮ್ಮನ ಗಂಡ ಒಂದಾಗ್ಯವ್ರಂತೆ. ಆಯಪ್ಪ ಬೆಂಗಳೂರಾಗೇನ ಕೆಲಸ ಮಾಡ್ತಾನಂತೆ, ಪ್ರಮೀಳಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಪ್ರಮೀಳಮ್ಗೇನೋ ಹೋಗಕ್ಕೆ ಇಷ್ಟವಿಲ್ವಂತ ಅಲ್ಲಿಗೆ, ಇಲ್ಲೇ ಊರಾಗೆ ಇರಂಗಿದ್ರೆ ಇರೋಣ ಅಂತಾನ ಗಂಡಿಗೇನೋ ಹೇಳ್ತಿದ್ಲಂತೆ ಅಂತ ಮಾತು ಬಂತಮ್ಮ. ನನಗಿನ್ನೆಲ್ಲಿ ಗೊತ್ತಿದ್ದಕ್ಕೆ ಪುಟ್ರಂಗಜ್ಜಿ. ನೀನು ಪ್ರಮೀಳಮ್ಮ ಸುಶೀಲಮ್ಮ ಎಲ್ಲ ಚೆನ್ನಾಗಿದ್ದೀರಲ್ವೇ, ಅದಕ್ಕೆ ಕೇಳಿದೆ. ಎದುರಿ ಸಿಕ್ಕಿರೋದು ಕೇಳಿದೆ. ನಾನು ಹುಡುಕ್ಯಂಬಂದು ಕೇಳೀನಿ, ನನ್ನ ಮೇಲೆ ಯಾಕ್ರಿ ಕೇಳು. ಅದೇ ಪ್ರಮೀಳಮ್ಮ ಅಳ್ತಕ್ಕೊಂಡವಳಂತ ಮಂತಾಗಿ. ನಾನು ಬೆಂಗಳೂರಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ. ಆಯಪ್ಪೇನೋ ವಾಲ್ಟ್ ಬಾ ಅಂತ ಏನೋ ಹೇಳವನಂತೆ, ಅದಕ್ಕೆ ಅಳ್ತಕ್ಕೊಂತವಳಂತ ಅವಮ್ಮ ಪ್ರಮೀಳಮ್ಮ. ಇಷ್ಟೇ ಕಡೆಜಿ ನನಗೂ ಗೊತ್ತಿರೋದು. ಆಗಳೇ ಪ್ರಮಾಣಗೂ ಇದು ನನಗೆ ಗೊತ್ತಿರ್ಲಿಲ್ಲ ಕಣಮ್ಮ. ಬೆಂಗಳೂರಿಗೆ ಹೋಗಲ್ಲ ಅಂತ ಅಳ್ತಕ್ಕೊಂಡಿರೋದು ನನಗೆ ಗೊತ್ತಿಲ್ಲ. ಅಮ್ಮಣಿ ಎಲ್ಲ ತಿಳ್ಕೊಂಡಿದ್ದ ಕಡೆ ನೀನು ನನ್ನ ತಗೆ ಬಾಯಿ ಬಿಡ್ಸಕ್ಕೆ ಬರ್ತಿದ್ಯಾ? ನಾ ದೇವ್ರ ಸತ್ವಾಗಲು ನನಗೆ ಗೊತ್ತಿರಲಿಲ್ಲ. ಹಂಗಾರೆ ಪ್ರಮೀಳಮ್ಮ ಅಳ್ತ ಕುಂತವಳಂತೆ. ಈ ಅಮ್ಮನಿಗೆ ದಡ್ಗಿಟ್ಟಿನೇ ಬುದ್ಧಿವಂತನೇ ಒಂದು ಅರ್ಥ ಆಗ್ತಿಲ್ಲ. ಎಲ್ಲ ಚಂದಕ್ಕಿರೋ ಟೈಮಾಗೆ ಈಗ ಅಳ್ತ ಕುಕೊಂಡವಳಂತೆ. ಯಾಕಣೆ ಅರೆ ಹೊಡಿಯಾಕಿ ನಡಿ ಅಮ್ಮಣಿ ನೋಡ್ತೀನಿ ಅದೇನಾಗೈತೆ. ಹೋಗಿ ಬರೋಣ ಪ್ರಮೀಳಮ್ಮರ ಮಂತಕ್ಕೆ. ಪುಟ್ರಂಗಜ್ಜಿ ನಾನು ಬರಂಗಿಲ್ಲ, ವರಿಕಾಗಿದ್ದೀನಿ, ನಾನು ಬರಂಗಿಲ್ಲ. ನೀನು ಒಬ್ಬಳೇ ಹೋಗ್ಬಾ. ತಿರ್ಗ ಅಲ್ಲಿ ಅವ್ರ ಮಂತ ಒಳಗೆ ಹೋಗೋದು, ಅಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ, ಯಾಕೆ? ನಾನು ಬರಂಗಿಲ್ಲ, ನೀನು ಹೋಗ್ಬಾ. ಹಂಗಾರೆ ಹಂಗೇನು ಸರ್ ಕಣ ಮಾತು. ಯಾಕೆ ಇನ್ನೂ 3 ದಿನ ಆಗಿಲ್ವೇ? ನೀವು ರೈಕೊಂಡಿಲ್ವೇ? ಹೋಗ್ಲಿ ಬಿಡು, ನಿನ್ನಿಷ್ಟ. ನಾನೇನು ತೀರ ಬಲ ಅಂತ ಮಾಡಲ್ಲ, ನಾನು ಹೋಗಿ ಬರ್ತೀನಿ ಬಿಡು. ಪುಟ್ರಂಗಜ್ಜಿ ಆಮೇಕೆ ಬರ್ತೀನಿ.
ಏನಾತು ಎತ್ತಾತು ಅಂತಾನ ಹೇಳು ನಿಮ್ಮಂತಕ್ಕೆ ಬರ್ತೀನಿ ಹೆಂಗ ಅಲ್ಲ ಹಲವಾಡಿ ಮುಂಡರ್ ನಮ್ಮ ಊರಾಗಿರೋದು ಅಂತಿಂತಾರಲ್ಲ ಹಲವಾಡ್ಯಾರು ಬರೀ ಅವ್ರ ಮನೆಗೆ ಏನಾಯ್ತು ಇವ್ರ ಮನೆಗೆ ಏನಾಯ್ತು ಅವ್ರ ಮನೆಗೆ ಒಂದು ಮಾರುದ್ದ ಒಂದು ಆಳುದ್ದ ತೂತಿರ್ತವೆ ಆ ತೂತ ಮುಚ್ಕೊಂಬಕ್ಕೆ ಹೋಗ್ಬೇಡ್ರಿ ಬರೇ ಕಂಡರ ಮನೆ ವಿಚಾರ ಕೆದ್ಕಿ ಮನೆಯಾಳ ಬುದ್ಧಿ ಮಾಡ್ರಿ ಬೇರೆಯವ್ರ ಮನೆ ವಿಚಾರ ಅಂದ್ರೆ ನಿಮಗೆ ಬೆಲ್ಲ ಸಿಕ್ಕದಂಗೆ ಆಗಿಬಿಡ್ತೈತಿ ಸೀಪಾಕಿ ಬಂಚಾತ್ ಅವ್ರತ್ತ ಕಂಡಾರ ಮನೆ ವಿಚಾರ ಅಂದ್ರೆ ಅದು ಏನು ಹಾಕೈತೋ ಈ ಹೆಂಗಸ್ರುಗಳಿಗೆ ವೆಂಕಟೇಶ ಇದ್ಯಾಕಪ್ಪ ನಿಂತ್ಕೊಂಡಿದ್ದ ಕೂಕಳ ಇರ್ಲಿ ಬಿಡ್ರಿ ಗೌಡ್ರೆ ನಿಂತ್ಕೊಂಡ್ರೆ ಹೆಂಗೆ ಕಾಲು ಸವಿಯಲ್ಲ ಅದೇನ್ಕೋ ಕರ್ಸವನಲ್ಲ ಅದೇನು ಬೊಗಳ ಕೇಳ್ರಿ ರಪ್ನ ನಾನು ಹೋಗ್ತೀನಿ. ನೋಡಿರಿ ಗೌಡ್ರೆ ನೋಡಿರ ನನ್ನ ಮಗ ಮಾತಾಡ ಮಾತಾ ದೊಡ್ಡವರು ಸಿಕ್ಕರು ಅಂತ ಏನಾರ ಬೆಲೆ ಕೊಡ್ತಾನೆ ನೋಡು. ಏಯ್ ಲೋಪರ್ ನನ್ನ ಮಗನೇ ನಾನು ಕರ್ಸಿದ್ದೀನಿ ನಿನ್ನ ನಾನ್ಯಾಕೋ ಕರ್ಸನ ಗೌಡ್ರು ನಿಮ್ಮಿಬ್ಬರನ್ನು ಕೂಂಡ್ರು ಎದ್ರಿ ಬದ್ರಿ ಕೂಂಡ್ರಸ್ ಮಾತಾಡ್ಬೇಕು ಅಂತ ಅಂದಿದ್ಕೆ ಬಂದಿದ್ಯಾ ನೀನು. ನಾನು ನಿನ್ನೇನು ನಿನ್ನ ಅಳ್ಳಾಡಿಸ್ಕೊಂಬಾರಪ್ಪ ಅಂತ ನಾನು ಹೇಳಿದ್ನಿ ನಿನ್ನ ಲೋಪರ್ ನನ್ನ ಮನೆ ಎಲ್ಲೋ ಗ್ರಾಚಾರ ಕೆಡಿಸ್ಕೊಂಬ ಇದ್ದೆ ಇವತ್ತು ನನ್ನ ತೆಗೆ ಎದಿಗೆ ಓದಿಸ್ಕೊಂಡೆ ಹೋಗೋದು ನೀನು ನೆಟ್ಟಿಗೆ ಮಾತಾಡೋದು ಕಲಿ ತಿಮ್ಮಣ್ಣರೇ ನೀವು ಭಾಳ ಸುಸಂಸ್ಕೃತರು ಕಂಡ್ರೆ ನೀವು ನಿಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರೋದೇ ಇಲ್ಲ ಅಲ್ವಾ ರೇ ಸುಮ್ಮ ಕುಗಳ್ರಿ ಕಳ್ದೇವ್ರಿ ನೀವಿಬ್ರು ಅಣ್ಣ ತಮ್ಮದಿರೇನ್ರಿ ನೀವಿಬ್ರು ಅಣ್ಣ ತಮ್ಮದಿರೇ ನಾಚ್ಯ ಹೋಗ್ಕೊಳ್ಳಿ ನಿಮ್ಮ ಜನ್ಮಕ್ಕೆ ಗೌಡ್ರು ಕುಂತವ್ರೆ ಅವ್ರ ಮುಂದೆ ಹೆಂಗೆ ಮಾತಾಡಬೇಕು ಎಂಬುದೇನ ಸಭಾ ಮರ್ಯಾದೆ ನಿಮಗೆ ಗೊತ್ತೈತಿ ಅಂದಿರಿ. ಏ ತಿಮ್ಮಣ್ಣರೇ ತಲೆಯಲ್ಲಿ ಬಿಳಿ ಕೂದಲಾದರೂ ಮಾತ್ರ ದೊಡ್ಡವರಲ್ಲ ಏನು ಹೇಳ್ರಿ ತಲೆಯಲ್ಲಿ ನೆರೆ ಬಂದರೂ ಮಾತ್ರ ದೊಡ್ಡವರಲ್ಲ ಮನ್ಸತ್ವದಲ್ಲೂ ಮನ್ಸಿನಲ್ಲೂ ದೊಡ್ಡವರಾಗಬೇಕು. ಲೋಪರ್ ನನ್ನ ಮಗನೇ ಅಂತ ಹಂಗಾರೆ ನೀವು ಲೋಪರ್ ನನ್ನ ಮಗ ಅಂತಿದ್ದು ಅಷ್ಟು ಒಳ್ಳೆ ಪದ ಸುಮ್ಮ ಕುಗಳ್ರಿ ಅಂದ್ರೆ ಬಿಟ್ಟು ಕಂಡೇವ್ರಿ. ಲೇ ಸೀನಾ ಲೇ ತಿಮ್ಮಣ ವೆಂಕಟೇಶಿ ಎಲ್ಲರೂ ಒಂದು ನಿಮಿಷ ಸುಮ್ಮ ಕೊಡ್ರಲ್ಲ ಸುಮ್ಮ ಕುಕಡ್ರು. ವೆಂಕಟೇಶ ನಿನ್ನ ಚೇರಿ ಮೇಲೆ ಕೊಡ. ಸನ್ಮಾನ್ಯ ಬೋರಪ್ಪನವ್ರೆ ನಿಮ್ಗೇನಾದರೂ ತಾಳ ತಂಬೂರಿ ಕಳಸ ಅರೆ ವಾದ್ಯ ಎಲ್ಲ ತರಬೇಕಾ ಸೇರಿ ಮೇಲೆ ಕುಂಡ್ರಸಕ್ಕೆ ಕುಕಳಜ್ಜವು ಕಳ್ಳೆವ್ರೆ ಎಣ್ಣೆ ಕುಡಿಯುವಾಗೆಲ್ಲರೂ ಜೊತೆ ಕುಕೊಂಡು ಕುಡಿತೀರಾ ಇವಾಗ ಗೌರವ ಕುಗಳಜ್ಜ ಕಂಡೇವ್ರೆ ಗಿಲೆ ಬಿಡ್ಲಾದ್ ಯಾಕಂಗೆ ಬೈತಿ ನನ್ನ ಬಿಡು ಸುಮ್ಮ ಕುಕಳ ಗೌಡ್ರು ಏನೋ ಹೇಳ್ತಾರೆ ಕೇಳಿಸ್ಕೊಳ್ಳು ನಂದಿರಲಿ. ನಾನು ನಿನ್ನ ವಯಸ್ಸಿಗೆ ಬೆಲೆ ಕೊಟ್ಟೆ ನೀನು ಅದನ್ನು ತಗೊಳಕ್ಕೆ ತಯಾರಿಲ್ಲ ಅಳ ಹೋಗು ನನಗೇನಾಗ ಗೌಡ್ರೆ ನೀವು ಶುರುವಹಿಸ್ಕೊಂಡ್ರಿ ಗೌಡ್ರೆ ಇವಾಗ ಪಂಚಾಯಿತಿ ಶುರುವಾಗಲಿ. ನೋಡ್ರಪ್ಪ ಅಣ್ಣ ತಮ್ಮದಿರಿಬ್ರು ಎದ್ರಿ ಬದ್ರಿ ಕುಂಡ್ರಿಸಿದ್ದೀವಿ. ತಿಮ್ಮಣ್ಣ ಹೇಳಪ್ಪ ಅದೇನು ನಿನ್ನ ಸಮಸ್ಯೆ ಅಂತ ಹೇಳ್ತಿದ್ದೆ ಹೇಳ್ಕದೇನು. ನಂದೇನು ಸಮಸ್ಯೆ ಇಲ್ಲ ಗೌಡ್ರೆ ನನ್ನ ಹೊಲ್ದಾಗ ನಾನು ಬೋರ್ ಕೊರ್ಸಿದ್ದೀನಿ ಅಡಿಕೆ ಗಿಡ ಇಕ್ಕಿದ್ದೀನಿ. ಅವನು ನನ್ನ ಮಗ ಬಂದು ತಡಿತಾನೆ ಅವ್ನು ಯಾವನ ಹೇಳ್ಕೊಂಡು ಹೋಗೋಣ ಅಂತ ಯಾವನೇನು ಇಲ್ಲಿ ಕುಂತವಲ್ಲ ಎದುರಿಗೆ ಈ ಬೇಕು ನನ್ನ ಮಗ ಊರಾಗೆಲ್ಲ ಹೇಳ್ಕೊಂಡು ಓಡಾಡವನಂತೆ ಅವನ ಅಡಿಕೆ ಗಿಡನು ಬೋರ್ ಅದು ಹೆಂಗೆ ಉಳಿಸ್ಕೊಂತ ನಾನು ನೋಡ್ತೀನಿ ಎಲ್ಲ ನನ್ನವೇ ಅಂತ ಹೇಳ್ಕೊಂಡು ಓಡಾಡೋನಂತೆ. ಇವ್ರ ಅಪ್ಪನ ಸಂಪಾದಿಸಿದ್ನಿ ಅದನ್ನೆಲ್ಲ ನಾನು ಬೆವರು ಸರಿಸಿ ನಾನು ಹೇಳ್ತೀನಿ ನಾನು ಸಂಪಾದಿಸಿರೋದು. ಈ ಬೇಕು ನನ್ನ ಮಗ ಊರು ತುಂಬ ಹಂಗೆ ಹೇಳ್ಕೊಂಡು ಓಡೋಣಂತೆ ಹೆಂಗೆಲ್ಲ ಹೇಳ್ಕೊಂಡು ಓಡದೆ ನೀನು ನಮ್ಮ ಕಾಲಿಕ್ಕೂ ತುಳಿದು ಬಿಡ್ತೀನಿ ಹಾಕ್ಕೊಂಡು. ತಿಮ್ಮಣ್ಣ ಇಷ್ಟೊಂದು ನಿನಗೆ ಬೆಲೆ ತೂಕ ಕೊಟ್ಟೆ ಕಣ್ರಿ ಏನ್ರಿ ಮಾತಾಡೋದು ನೀನು ನಿಮ್ಮಿಬ್ರು ಜಗಳ ಕರ್ಸಿದ್ದೇವೆ ಇಲ್ಲಿಗೆ ನಿನ್ನ ಸಮಸ್ಯೆ ಏನು ಅಂತ ಹೇಳಕ್ ಕರ್ಸಿರೋದು ನೀನು ಏನ್ರಿ ನಿನ್ನ ಬೈ ಬಂದ ಮಾತಾಡೋದು. ಹಂಗಾರೆ ಅವ್ನು ನಿನ್ನ ತಮ್ಮನ್ನ ನಾವಾಗಿ ಕರೆಸಿ ಮರ್ಯಾದೆ ತಗೋಸ್ತಿದ್ದೀರ ನಮ್ಮ ಕಡೆಯಿಂದ. ಇದು ಪಂಚಾಯಿತಿ ಬೆಲೆ ಗೌರವ ಇಲ್ಲಿ ಕಳಿಯಕ್ಕೆ ಬರಬೇಡ ನೀನು. ಹಿರೇ ಮನ್ಸು ಥರ ಇರಬೇಕು. ಏನು ಬಾಯಿ ಐತೆ ನಾಲ್ಗೆ ಐತೆ ಅಂತ ಮಾತಾಡ್ತೀಯಲ್ಲ ನೀನು. ಗೌಡ್ರ ಇದ್ದಾರೆ ಎಂಬ ಬೆಲೆ ತಗೋಬೇಡವಾ ಕೇಳಿದಷ್ಟು ಅಷ್ಟು ಮಾತ್ರ ಉತ್ತರ ಕೊಡಯ್ಯ ಜಾಸ್ತಿ ಮಾತಾಡ ಬರಬೇಡ.
ಆತ ಬಿಡ್ಲಾ ಸೀನಾ, ಏನೋ ಸಿಟ್ನಾಗೆ ಮಾತಾಡ್ಬೇಕಾರಂಗಂದೆ. ಗೌಡ್ರೆ, ನಾನು ಪಂಚಾಯತಿಗೆ ಕ್ಷಮೆ ಕೇಳ್ತೀನಿ. ಆತು ಆತು, ಇನ್ಮೇಲೆ ಪಂಚಾಯತಿಗೆ ನೋಡ್ಕೊಂಡು ಮಾತಾಡ್ರಿ, ಬಾಯಿ ಹೆಂಗೈತೆ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಲೇ ವೆಂಕಟೇಶ, ಹೇಳ, ನಿಮ್ಮ ಅಣ್ಣ ಹೇಳ್ತಾ ಇದ್ದಾನೆ ಆ ಬೋರು ಅಡಿಕೆ ಗಿಡ ಸಂಪಾದಿಸಿದ್ ನಾನು, ನನ್ನ ಹೊಲ್ದಾಗ ಯಾರು ಬರಕ್ ಬಿಡಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ. ಅಲ್ಲ ಅವನಲ್ವೇನ್ಲ ಅಡಿಕೆ ಗಿಡ ಇಕ್ಕಿದ್ದು ಬೋರ್ ಕೊರ್ಸಿದ್ದು ಅವನು ನೆಣ್ತೀನಲ್ವೇನ್ಲ? ಇದೊಳ್ಳೆ ಚಂದ ಕಾತಲ್ಲ ಗೌಡ್ರೆ. ಯಾರನ್ನು ಕೇಳಿ ಕೊರ್ಸಿದ್ದ, ಯಾರಿಗೆ ಹೇಳಿ ಕೊರ್ಸಿದ್ದ? ನಾನೇನನ್ನ ಹೇಳಿದ್ನೆ ಕೊರ್ಸು ಅಂತಾನ? ಏನವ್ನು ಒಬ್ನಿಗೆ ಬತ್ತೈತೆ ಜಮೀನು? ಹಂಗಾರೆ ನನಗೆ ಜಮೀನು ಬರಲ್ವೇ ಅದು? ಅವನ ಪಾಡಿಗೆ ಅವ್ನು ಕೊರ್ಸ್ಕೊಂಡು ಉದ್ದಲೆ ಹೊಡ್ಕೊಂಡು ಓಡಿರೆ ನಾನು ಕೈ ಕಟ್ಕೊಂಡು ಸುಮ್ಮನೆ ಕೈಗೆ ಬಳೆ ತೊಟ್ಕೊಂಡು ನಾನೇನು ನಮ್ಮಪ್ಪ ಏನು ಗಂಡಸು ಅಂತಾನೆ ಹುಡ್ಸಿರೋದು ನನ್ನ. ನಾನು ಕೇಳ್ತೀನಿ ಇವಾಗ, ನನಗೋದ್ರಾಗ ಭಾಗ ಐತೆ, ನಾನು ಅದನ್ನೇ ಗೇಯ್ಕಂತೀನಿ ಅಂತಾನೆ. ಅವ್ನು ಬಿಟ್ಕೊಟ್ಬಿಡ್ತಾನ? ಏಯ್, ಯಾವನ್ ಯಾಕಲ್ಲ ಕೇಳ್ಬೇಕು? ನಿನ್ಯಾಕ ಕೇಳ್ಬೇಕು? ನಮ್ಮ ಅಪ್ಪನ ಆಸ್ತಿ ಕಳ್ಳ ಅದು. ನನಗೂ ಭಾಗ ಐತೆ ಅದ್ರಾಗೆ. ನಮ್ಮ ಅಪ್ಪನ ಆಸ್ತಿಗೆ ನಾನು ಗೇಯ್ಕಂತೀನಿ, ಅಡಿಕೆ ಗಿಡನೂ ಇಕ್ತೀನಿ, ತೆಂಗಿ ಗಿಡನೂ ಇಕ್ತೀನಿ, ಮನೆನೂ ಕಟ್ಟೋಸ್ತೀನಿ. ಅದನ್ನ ಕೇಳಕ್ ನೀನ್ ಯಾವನಲ್ಲ? ನೀನ್ ಯಾವನು? ಆಹಾ, ಇವ್ರ ಪರ್ಮಿಷನ್ ತಗೋಬೇಕಾಗಿತ್ತಂತ ನಾನು ಹೋಗಿ. ನಿನ್ ಪರ್ಮಿಷನ್ ಯಾಕಲ್ಲ ತಗೋಬೇಕು? ನನ್ನ ಹೊಲ್ದಾಗ ನಾನು ಬೋರ್ ಕೊರ್ಸಿದ್ದೀನಿ, ಅಡಿಕೆ ಗಿಡ ಇಕ್ಕಿದ್ದೀನಿ. ಆತು ಬಿಡು, ಅದು ನಿನ್ನ ಜಮೀನಲ್ವೇ? ಆತು, ಕೋರ್ಟ್ಗೆ ಹಾಕ್ತೀನಿ. ಏನೇಳು, ಕೋರ್ಟ್ಗೆ ಹಾಕ್ತೀನಿ, ಬಂದು ಅಲ್ಲೇ ಹೇಳಿವಿಂತದ್ದು ನನ್ನ ಜಮೀನು ಅಂತಾನ. ಹಂಗಾರೆ ನಾನು ಸೈನ್ ಹಾಕೋದು ನಿನ್ನ ಹೆಸರಿಗೆ ಹಾಕಾಯ್ತು ಅದು. ಮಾಡ್ಕ ಅದೇನು ಮಾಡ್ಕಂಚ ಮಾಡ್ಕ. ನೋಡಿಲೆ, ಹಿಂಗೆ ಎಲ್ಲ ನಿನ್ನ ನಿಗ್ರಾಡ್ಕೊಂಡು ಬಂದರೆ ಇನ್ನು 2-3 ವರ್ಷಕ್ಕೆ ನಿನ್ನ ಗತಿ ಏನಾಕಾಯ್ತು ನೋಡ್ಕೊಂಬಿಂತಿ. ಆಹಾ, ಏನೋ ಅನ್ಕೊಂಡಿದ್ದೆ ನೀನು, ದೊಡ್ಡ ಮಾಡ್ದ ಮಾತಾಡಕ್ಕಿದ್ದಲ್ಲ. ನಮ್ಮಣ್ಣಯ್ಯ ನಮ್ಮ ದೊಡ್ಡಪ್ಪನ ಮಗ ಅಂತ ನಾನು ಬೆಲೆ ಕೊಟ್ರೆ ನೀನು ಇಕ್ತಿದ್ಯಲ್ಲ ಬಗ್ನಿ ಗೂಟನ ನನಗೇನ? ಆತು, ಮಾಡೋದು ಹೆಂಗೆ ಮಾಡ್ಕ. ನಾನು ಕೋರ್ಟ್ಗೆ ಹಾಕ್ತೀನಿ, ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ. ಅವಾಗ ನಿಗ್ರಾಡಿ ನಿಂತು ನೀನು. ಲೇ ವೆಂಕಟೇಶ, ಲೇ ತಿಮ್ಮಣ್ಣ, ತಡೀರಲ್ಲ ಒಂದ್ರ ಒಟ್ಟು. ನೀವಿಬ್ರು ಅಣ್ಣ ತಮ್ಮದಿರು ಮಕ್ಳು ಕಂಡ್ರು, ಅಣ್ಣ ತಮ್ಮದಿರೇನ? ಒಡ ಹುಟ್ಟಿಲ್ಲ ಅಷ್ಟೇನ? ನಿಮ್ಮ ಅಪ್ಪಯ್ಯಗಳು ಒಂದ್ ತಾಯಿ ಮಕ್ಕಳು ಏನೋ, ನೀವಿಬ್ರೇ ಹಿಂಗೆ ಪರದಾಡ್ಕೊಂಡು ಕೂಕೊಂಡ್ರಿ ಹಂಗ್ರಲ್ಲ? ನನಗೆಲ್ಲ ಗೊತ್ತಾಕೈತೆ ಕಣಲ್ಲ, ಎಲ್ಲ ಗೊತ್ತಾಕೈತೆ. ಇಬ್ಬದು ಜಂಟಿ ಜಮೀನು ಐತಿ, ಅದಕ್ಕೆ ಪಾಲುದಾರ ಇಬ್ಬರೇನ, ವಾರಸ್ದಾರರು ಇಬ್ಬರೇ, ನೀವಿಬ್ರೇನ. ಯಾರಿಗಾನ ಒಬ್ರಿಗೆ ಅದಾಗಬೇಕು ಅಂತಂದ್ರು ನೀವು ದಾನ ಪತ್ರ ಬರ್ಕೊಂಡು ಕೊಡ್ಬೇಕು, ಇಲ್ಲ ಅಂತಂದ್ರೆ ನೀನು ಸೈನ್ ಹಾಕ್ಯಂಡು ಕೊಡ್ಬೇಕು. ಇಲ್ಲ ಅಂದ್ರೆ ಯಾರು ಆಗಲ್ಲ. ನೀವು ಸಾಯ ತಕ ಹಿಂಗೆ ಒಯ್ದಾಡ್ಕೊಂಡು ಸಾಯ್ಬೇಕಾಕೈತೆ ನನ್ನ ಮಕ್ಕಳ ನೀವು. ಹೇಳ್ತೀನಿ ಕೇಳ್ರಿ, ಬುದ್ಧಿವಂತರಾದ್ರೆ ನಿಮ್ಮ ಹೆಸರಿಗೆ ನೀವು ಹೊಲ ಮಾಡಿಸ್ಕೊಳ್ರಿ ರಪ್ನ. ಲೇ ತಿಮ್ಮಣ್ಣ, ನಿನ್ನ ಹೆಸರಿಗೆ ನೀವು ಮಾಡಿಸ್ಕೊಳ್ಳ ಹೊಲನ? ನೀನು ಅಂತಾನೆ ಕಣಲ್ಲ, ಅದು ಹೆಂಗಲ್ಲ ಹೋಗ್ಬಿಟ್ಟೆ ಏಕಾಏಕಿ ಇಕ್ಕಾಕೆ? ಹಂಗಾರೆ ನಿನ್ನ ತಮ್ಮ ಅಮ್ಮ ನೈದಾನೆ ಎಂಬುದೊಂದು ಮಾತು ಕೇಳಕ್ಕಾಗಿರ್ಲಿವ ನೀನು? ಕೇಳಬೇಕಾಯ್ತು ಕಳ್ಳ. ನಾನು ಯಾಕೆ ಕೇಳಬೇಕು ಗೌಡ್ರೆ? ನಾನು ಯಾಕೆ ಕೇಳ್ಬೇಕು ಹೇಳು? ನಮ್ಮ ಅಪ್ಪ ಏನೋ ಅದನ್ನೇ ಗೇಯ್ಕೊಂಬತ್ತಿದ್ದು, ನಾನು ಅದಕ್ಕೆ ಅದೇ ಜಾಗಕ್ಕೆ ಇಕ್ಕಿಬಿಟ್ಟೆ, ಅಡಿಕೆ ಗಿಡನೂ ಬೋರುನು. ಅಲ್ವಲ್ಲ, ನಿಮ್ಮ ಅಪ್ಪ ಈಗ ಗೇಯ್ತಿತ್ತು ಅಂತ ಅಂದ್ಬಿಟ್ಟು ನೀನು ಮಾಡ್ಬಿಟ್ಟು ಹಂಗೆ ನಿನ್ನ ಹೆಸರಿಗೆ ಪಾಣಿ ಬತ್ತೈತೆ ಅಂದ್ಲ. ನಿನ್ನ ಹೆಸರಿಗೆ ಪಾಣಿ ಬಂದರೆ ಏನೋ ಮಾಡ್ಬೋದಾಗಿತ್ತು ಈಗ. ಅವನು ಮಾತಾಡೋಕೆ ಅಧಿಕಾರ ಇರ್ತಿರ್ಲಿಲ್ಲ, ನಿನ್ನ ತಮ್ಮ ವೆಂಕಟೇಶ್ ಮಾತಾಡೋಕೆ ಅಧಿಕಾರನೇ ಇರ್ತಿರ್ಲಿಲ್ಲ. ನಿನ್ನ ಹೆಸರಿಗೆ ಪಾಣಿನೂ ಇಲ್ಲ, ಯಾತು ಇಲ್ಲ, ಹೆಂಗೆಲ್ಲ ಮಾತಾಡ್ತೀಯ ನೀನು? ಅಲ್ಲ, ಅಣ್ಣ ತಮ್ಮದಿರು ನೀವು ಮಾತಾಡ್ಕೊಂಡು ಒತ್ತಾರ ಮಾಡ್ಕೊಂಡಿದ್ದೀರ, ಇದು ನನಗೆ ಐಕಂತೀನಿ, ಇದು ನನಗೆ ಐಕಂತೀನಿ ಅಂತಾನೆ. ಒಂದು ಮಾತು ಕೇಳ್ಬೇಕಾಯ್ತು, ಇದಕ್ಕೆ ನಾನು ಅಡಿಕೆ ಗಿಡ ಐಕಂತೀನಿ ಅಂತಾನೆ. ಏರೇ, ನಾನು ಸುಮ್ಮನಾದೆ ಗೌಡ್ರೆ ಅತ್ತ. ಲೇ ವೆಂಕಟೇಶ, ಈಗ ಆಗೋಯ್ತೆ, ಒಪ್ಕೊಳ್ಳಲ್ಲ. ಒಪ್ಕೊಂಡು ಅವನ ಹೆಸರಿಗೆ ಮಾಡ್ಕೊಂಡು ಕೊಡೋದನ್ನ. ನೀನೊಂದು 1.5 ಎಕರೆ ಐತಲ್ಲ, ಅದು ನೀನು ಮಾಡ್ಕ, ಇನ್ನೊಂದು 1.5 ಎಕರೆ ಇರೋದನ್ನ ಇಬ್ರು ಸಮ ಹಂಚ್ಕೊಳ್ರ. ಇಲ್ಲ ಗೌಡ್ರೆ, ನಾನು ಮಾತ್ರ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಂಡು ಕೊಡ್ಬೇಕು? ಯಾಕೆ ಬಿಟ್ಕೊಂಡು ಕೊಡ್ಬೇಕು ಹೇಳು? ಅಲ್ಲ, ಅವತ್ತು ನಮ್ಮ ಹೊಲ್ದಾಗ ಆಸಿ ಬರೋಕೆ ಬದಿನ ಮೇಲೆ ದನಗಳು ನೋಡ್ಕೊಂಡು ಓಡಾಡಕ್ಕೆ ಒಂದಿಟ್ಟು ಜಾಗ ಬಿಡ್ರಿ ಅಂದರೆ ಈ ಅಪ್ಪನೂ ಹೆಣ್ತಿನೂ ಹಂಗೆ ಹೆಂಗೆ ಬಂದವ್ರು, ಹುಲಿಗಳು ಬಂದಂಗೆ ಬಂದವ್ರು. ನನಗೂ ನನ್ನ ಹೆಂಡ್ತಿ ಮೇಲೂ ಜಗಳಕ್ಕೆ. ಪುಟ್ಕೋಸಿ ಆಗಲ್ಲ ರೋಡ್ಗೆ ಇಲ್ಲಾಸಿ ನಡ್ಕೊಂಡು ಹೋಗ್ತೀವಿ. ದನಗಳ್ನು ಕರುಗಳ್ನು ಹೊಡ್ಕೊಂಡು ಹೋಗಾಕು, ಹುಲ್ಲು ಸೊಪ್ಪು ಒತ್ಕೊಂಡು ಹೋಗಾಕು, ನಾವು ಹೊಲ್ತಕ್ಕೆ ಮಂತಕ್ಕೆ ಓಡಾಡೋಕ್ಕೆ ದಾರಿ ಬಿಡ್ರಯ್ಯ ಅಂತ ಕೇಳಿರೆ, ಇವನು ಏನು ಹುಲಿ ಬಂದಂಗೆ ಹೆಂಡ್ತಿ ಜೊತೆಗೈದಾಳೆ ಅಂತಾನ ನಮ್ಮ ಅಣ್ಣಯ್ಯ ಅನ್ನಿಸ್ಕೊಂಡವನು. ಇವತ್ತು ನಾನು ಇವನಿಗೆ ಸಹಾಯ ಮಾಡೋಕ್ಕಾಯ್ತಾ? ಅವನು ಅವತ್ತು ನನಗೆ ಸಹಾಯ ಮಾಡಿದರೆ ನನ್ನ ತಮ್ಮ ಬಿಡು ಅವನು ಚೆನ್ನಾಗಿರಲಿ ಅಂತಾನ ನಾನಿವತ್ತು ಮಾಡ್ಕೊಂಡು ಕೊಡ್ತಿದ್ದೆ. ಅವನಿಗೆ ಅಷ್ಟಿರ್ಬೇಕಾರೆ ನನಗಿನ್ನ ಎಷ್ಟಿರ್ಬೇಕು ಹೇಳು?
ನಾನು ಮಾಡ್ಕೊಂಡು ಕೊಡಲ್ಲ ಇವತ್ತು. ಹಾಂ, ನನಗೂ ಅದೇ ಜಮೀನು ಬೇಕು, ಅವೇ ಅಡಿಕೆ ಗಿಡಗಳು ಬೇಕು. ಲೇ ಲೇ ತಿಮ್ಮಣ್ಣ, ವೆಂಕಟೇಶಿ, ಬೇಡ ಕಣ್ರಪ್ಪ, ಬೇಡ ಕಣ್ರು, ಒಳ್ಳೇದಲ್ಲ ಕಣ್ರು ಇದು. ಹಾಂ, ಕಿತ್ತಾಟ ಜಗಳ ಅವೆಲ್ಲನ ಆ ಕ್ಷಣಕ್ಕಷ್ಟೇನ. ಹಾಂ, ವರ್ಷಾನುಗಟ್ಲೆ ಉಳಿದು ಬಿಡ್ತಾವ ಕೊಡು, ಮುಂಚು ಮನಸ್ತಾಪ ಮನೆಗೆ. ಹಾಂ, ಅರ್ಥ ಮಾಡ್ಕೊಂಡ್ರೆ ಬೇಡ ಕಂಡ್ರೆ ಜಗಳ. ಲೋ, ನಿಮ್ಮ ಹೊಲಗಳು ಎಲ್ಲಿಗೂ ಹೋಗಲ್ಲ ಕಣೋ. 1.5 ಎಕರೆ ಹೊಲ ನಿಮಗೆ ಸಿಗ್ತೈತಿ. ಹಾಂ, ನೀವು ಸತ್ ಮೇಲೆ ನಿಮ್ಮ ಮಕ್ಕಳಿಗೆ ಹೋಗ್ತೈತದು. ನೀವು ಯಾಕೋ ಇರತಕ್ಕ ಚಂದಕ್ಕಿರೋ. ಲೇ ತಿಮ್ಮಣ್ಣ, ದೊಡ್ಡನಾದನ್ ಕಳ್ಳ ನೀನು. ನಿನಗೊಂದಿಟ್ಟು ಬುದ್ಧಿ ಬೇಡವೇನಲ್ಲ ಅವಾಗ? ಅವ್ನಿಗೊಂದಿಟ್ಟು ದಾರಿ ಮಾಡ್ಕೊಂಡು ಕೊಡ್ಲ ಓಡಾಡಕ್ಕೆ? ಹಾಂ, ಅವನಿಂದೇನು ಹೆಲಿಕಾಪ್ಟರ್ನ ಬಂದು ಇಳಿತಾನೆ ಅಂದ ಅವನು ಹೊಲ್ದಕ್ಕೆ? ಹಾಂ, ಇಲ್ಲ ಸಿನೇ ಹೋಗ್ತಾನೆ ನಿಮ್ಮ ಬದಿ ಮೇಲೆನ. ನೀನು ದಾರಿ ಮಾಡ್ಕೊಡಲ್ಲ, ಇನ್ಯಾರು ಮಾಡ್ಕೊಂಡು ಕೊಡ್ತಾರಲ್ಲ ಅವನಿಗೆ? ಹಾಂ, ಹಿಂಗೆ ಜಗಳಾಡ್ಕೊಂಡು ಹೋದ್ರೆ ತಲೆ ಮನೆ ಉಳಿತಾವೇನ್ರಲ್ಲ. ಒಬ್ರಿಗೊಬ್ರು ಎದುರು ನಿಂತ್ಕೊಂಡು ಮಾತಾಡೋಕ್ಕಾಕೈತೇನ್ರು? ಲೇ ಲೇ ತಿಮ್ಮಣ್ಣ, ವೆಂಕಟೇಶಿ, ಹೇಳ್ತೀನಿ ಕೇಳ್ರಿಲ್ಲಿ. ಇವತ್ತು ನಾನು ಸೀನಪ್ಪ ಬೋರಜ್ಜ ಬಂದು ಮಧ್ಯಸ್ಥಿಕೆ ವಹಿಸ್ಕೊಂಡು ಮಾತಾಡ್ತಿರ್ಬೋದು ಅಷ್ಟೇನ. ಹಾಂ, ನಾಳೆ ದಿನೇನಾದರೂ ಸಮಸ್ಯೆ ಅಂತ ಬಂದರೆ ನಾವಾಗಲ್ಲ ನಿಮಗೆ. ಅಣ್ಣ ತಮ್ಮಗಳು ಮಕ್ಕಳು ನೀವಾಗೋದು. ನಮ್ಮ ಅಣ್ಣಗೆ ಹಂಗಾಯೈತಂತೆ, ನನ್ನ ತಮ್ಗೆ ಹಿಂಗಾಯೈತಂತೆ, ನಮ್ಮ ದೊಡ್ಡಪ್ಪನ ಮಗ ಅವನು, ನಮ್ಮ ಸಿಗಪ್ಪನ ಮಗ ಅವನು ಅಂತಾನ ನೀವೇ ಸರ್ಕಂತೀರ ಹೊರ್ತು ನಾವು ಬರಲ್ಲ ಕಣ್ರು. ಕಷ್ಟ ಸುಖ ಅಂತ ಬಂದಾಗ ನೀವು ಅಣ್ಣ ತಮ್ಮದಿರು ಒಂದಾಗಬೇಕು. ಅರ್ಥ ಆತೆ? ಹೇಳ್ದಾರ ಮಾತು ಕೇಳ್ರಿ. ಹಾಂ, ಇಲ್ಲಿ ದ್ವೇಷ, ಅಸೂಯೆ ಎಲ್ಲ ಸರ್ವೇ ಸಾಮಾನ್ಯ. ಅವನ್ನ ನಾವು ಮೆಟ್ಟಿ ನಿಂತ್ಕೋಬೇಕಣ್ರಪ್ಪ. ಹಾಂ, ಇಲ್ಲ ಅಂದರೆ ಜೀವನಗಳು ಆಗ್ತವೆ. ಗಾದಿನೇ ಐತೆ, ಹುಟ್ತಾ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತಾನ ನೋಡು. ಜಮೀನು ವಿಚಾರಕ್ಕೋಸ್ಕರನ, ರಾಜ್ಯದ ವಿಚಾರಕ್ಕೋಸ್ಕರನ ಕುರುಕ್ಷೇತ್ರನ ನಡೆದೋತು. ಬೇಕೇನ್ರಪ್ಪ ಅವೆಲ್ಲ ನಮಗೆ? ಬೇಡ ಕಣ್ರು. ವೆಂಕಟೇಶ, ತಿಮ್ಮಣ್ಣ, ಅರ್ಥ ಮಾಡ್ಕೊಳ್ರಪ್ಪ, ಬೇಡ. ಈ ಗೌಡ್ರೆ ನಿಂಗೆ ಬುದ್ಧಿ ಹೇಳ್ತಾರೆ ಅಂತ ತಿಳ್ಕೊಂಬಕೋಬೇಡ್ರಿ. ನಿಮ್ಮ ಒಳ್ಳೇದಕ್ಕೆ ಕಣ ನಾನು ಹೇಳೋದು. ಹಾಂ, ನಿಮ್ಮ ಒಳ್ಳೇದಕ್ಕೆ ಹೇಳೋದು. ನೀವು ಬಂಗಾರದಂಗೆ ಇಬ್ರು. ಹಾಂ, ನಿಮ್ಮ ತಂದೆಗೆ ತಲೆಮಗ ಅಂತ ಒಬ್ಬೊಬ್ಬರೇ ಹುಟ್ಟಿದ್ದೀರ ನೀವು. ಹಾಂ, ಏನಪ್ಪ, ಇಬ್ಬರು ನಿಮಗೂ ಒಬ್ಬೊಬ್ರು ಮಕ್ಕಳಾಗ್ಯವ್ರೆ. ಅವರು ಚಂದಕ್ಕಿರ್ತಾರೆ, ನೀವು ಚಂದಕ್ಕಿರ್ತೀರ. ನೀವು ಹಿಂಗೆ ಕಿತ್ತಾಡ್ಕೊಂಡು ಹೋದ್ರೆ ನಾಳಿಕೆ ನಿಮ್ಮ ಮಕ್ಕಳನ್ನು ಕಿತ್ತಾಡ್ತಾರೆ. ಕಿತ್ತಾಡ್ದಾಗ ಏನಾಕೈತಿ ಅಂದರೆ ಅಣ್ಣ ತಮ್ಮದಿರೋ ಸಂಬಂಧನೇ ಹಾಳಾಗಿ ಹೋಗ್ತೈತಿ. ಬೇಡ. ಒಳ್ಳೇದು ಆಗಬೇಕು ಅಂದರೆ ನೀವು ಅನ್ಯೋನ್ಯವಾಗಿರ್ರಿ. ನಿಮ್ಮ ಹೆಸ್ರಿಗೆ ನೀವು ಮಾಡ್ಕೊಳ್ರಿ. ನಿಮ್ಮ ಹೆಸ್ರಿಗೆ ನೀವು ಮಾಡ್ಕೊಂಡ್ರು ಹೊಲ್ಗೊಳ್ಳ 1.5 ಎಕರೆ ಇರೋವನ್ನ. ಹಾಂ, ವೆಂಕಟೇಶ, ತಿಮ್ಮಣ್ಣ, ಇಬ್ಬರು ಅರ್ಥ ಮಾಡ್ಕೊಳ್ರಪ್ಪ. ಆ್ಯಡ್ಸ್ ಆಫ್ ಗೌಡ್ರೆ, ಆ್ಯಡ್ಸ್ ಆಫ್. ದಿಸ್ ಈಸ್ ದ ಜಡ್ಜ್ಮೆಂಟ್ ಬೈ ನಮ್ಮೂರು ಗೌಡ್ರು. ಜಸ್ಟ್ ಬಿಕಾಸ್ ವಿ ಆರ್ ರೆಸ್ಪೆಕ್ಟ್ ದ ಗೌಡ್ರ ಡಿಸಿಷನ್. ಪಂಚಾಯಿತಿ ಈಸ್ ಫೈನಲ್ ಡಿಸಿಷನ್. ಓಕೆ, ಏನೇನೋ ಮಾತಾಡ್ತಾ ಇದ್ದೀನಿ ಗೌಡ್ರಿ, ಸಾರಿ. ನನಗೆ ಫುಲ್ ಖುಷಿಯಾದಾಗ ಹಿಂಗೇನೇನೋ ಮಾತಾಡ್ಬಿಡ್ತೀವಿ. ಹಾಂ, ವೆಂಕಟೇಶಣ್ಣ, ತಿಮ್ಮಣ್ಣ, ನೋಡ್ರಿ ಗೌಡ್ರು ಏನು ಹೇಳ್ರಿ, ಗೌಡ್ರು ಒಂದು ಇರಬೇಕು, ಒಂದು ನೋವು ಮಾಡೋ ಅಂತ ಮನುಷ್ಯ ಅಲ್ಲ. ನಿಮಗೋಸ್ಕರ ಎಷ್ಟು ಬುದ್ಧಿವಾದ ಹೇಳಿವ್ರು ಹೇಳ್ರಿ. ಹಾಂ, ಇರೋ 3 ಎಕರೆ ಹೊಲ್ದ ಯಾಕ್ರಪ್ಪ ಜಗಳ? ಬೇಡ. ಲೇ ವೆಂಕಟೇಶಪ್ಪ, ಏನೂ ಆಗಲ್ಲ. ಪಾಪ ಅವರು ನಿಮ್ಮ ಅಣ್ಣ ಹೆಂಡ್ತಿನೂ ನಿಮ್ಮ ಹೊತ್ತಿಗೆನೂ ಪಾಪ ಅವರು ಕಷ್ಟಪಟ್ಟು ಏನೋ ಕೂಲೆ ನಾಳೆ ಮಾಡಿ ಬೋರ್ ಕೊರ್ಸಿ ಅಡಿಕೆ ಗಿಡ ಈಕೆವ್ರೆ. ನಾಳೆ ನೀನು ಈಕ್ಯಾ ಬೇಡ ಅಂಬಲ್ಲ, ನೀನು ಈಕೆಂಬಿಡು. ಹಾಂ, ಅರ್ಧ ಅದ. ಈಗ ಮಾಡಿಸ್ದಂಗೆ ಕೊಟ್ಬಿಡಪ್ಪ ನಿಮ್ಮ ಅಣ್ಣ ಈಗ ಜಮೀನು. ಹಾಂ, ಲೋ ಸೀನಪ್ಪ, ನಾನಂತ ಕಲ್ ಮನ್ಸಲ್ಲ ಕಳ್ಳ, ನಾನಂತ ಕಲ್ ಮನ್ಸಲ್ಲ. ಹಾಂ, ಇನ್ನೊಡಿಲೆ ನಾಳಿಕೆ ಬೋರ್ ಕೊರ್ಸಿ ನಾಡ್ದೆ ಅಡಿಕೆ ಗಿಡ ಇಕ್ತೀನಿ. ನನ್ನ ತಗ ದುಡ್ಡು ಐತೆ. ನನಗೆ ನಮ್ಮ ಅಣ್ಣಯ್ಯನ ಹಾಳು ಮಾಡಬೇಕು ಅಂಬೋದಿರಲಿಲ್ಲ. ಅವನು ಬುದ್ಧಿ ಕಲಿಸ್ಬೇಕು, ಅವನು ದುರಹಂಕಾರ ಅಳಿಸ್ಬೇಕು ಅಂತ ನಾನು ಮಾಡಿದ್ದಷ್ಟೇನ. ನೋಡೋರ ಕಣ್ಣಿಗೆ ನಮ್ಮ ಅಣ್ಣಯ್ಯ ತಿಮ್ಮಣ್ಣ ಭಾಳ ಒಳ್ಳೆ ಮನ್ಸ ಅನ್ನಿಸ್ತೈತೆ. ನಮಗೆ ಮಾಡಿರೋ ಒಂದೊಂದಲ್ಲ ನನ್ನ ಮಗ. ಬೇಡ ಸುಮ್ಕಿರ್ ಬೈಕ ಮತ್ ಬೇಡ, ತಿರುಗ ಪಂಚಾಯತಿಗೆ ಅವಮಾನ ಆದಂಗೆ ಆಕೈತೆ ಎಂದು ನಾನು ಪಿಟುಕಂದಂಗೆ ಸುಮ್ಮನಿದ್ದೀನಿ. ಹಾಂ, ಆತು ಬೇಜಾರು ಮಾಡ್ಕೋಬೇಡ, ಸುಮ್ಕಿರು ವೆಂಕಟೇಶಪ್ಪ. ತಿಮ್ಮಣ್ಣ, ನೋಡು, ನಿನ್ನ ತಮ್ಮನೇ ನಿನ್ನ ಕ್ಷಮಿಸಿ ಅವನಿ. ಹಾಂ, ಅವನು ನಿನ್ನ ಮರ್ಯಾದೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ ಅಂತಾನೆ. ಅದು ಕಂಡ್ರೆ ಅಣ್ಣ ತಮ್ಮದಿರ ಬಾಂಧವ್ಯ ಅಂದರೆ ನೀನು ದೊಡ್ಡ ಮನ್ಸ. ಯಾವಾಗಲೂ ದೊಡ್ಡ ಮನ್ಸನ ಥರನೇ ಯೋಚನೆ ಮಾಡಬೇಕು. ಈಗ ತಲೆಗಿಡಿಸಮಕ್ಕೆ ಹೋಗಬೇಡ.
ಅವನು ನಿನ್ನ ಹೆಸರಿಗೆ ಮಾಡ್ಕೊಂಡು ಕೊಡ್ತಾನಂತೆ ಜಮೀನ, ಸುಮ್ಮನಿದ್ದು ಬಿಡು. ಹಾಂ, ತಿರ್ಗಾ ಅವನು ಹೊಲಕ್ಕೆ ಹೋಗಕ್ಕೆ ದಾರಿ ಮಾಡ್ಕೊಂಡು ಕೊಡ್ಬೇಕು. ನಾಳೆಗೆ ಬಾಡಿನ ಹೆಸರು ಮಾಡಿರೆ ಅವನು ತುಂಬ ಕರಿ, ಅವನು ಮಾಡಿರೆ ನಿನ್ನ ಕರೀತಾನೆ. ನಿನ್ನ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಚಂದಕ್ಕಿದ್ರೆ ಅದಲ್ವೇಂದ್ರಿ ಒಳ್ಳೆ ಜೀವನ. ಎದುರಿ ಬದ್ರಿ ಸಿಕ್ಕದಾಗ ಮಾತಾಡಿಸ್ಲಿಲ್ಲ ಅಂತ ಅಂದರೆ ಅಥವಾ ಅಣ್ಣ ತಮ್ಮದಿರಿಗೆ ಬೆಲೆ ಇರ್ತೈತಿ ಅಲ್ವೇನ್ರಿ? ಬೇಡ, ಒಳ್ಳೆ ಚಂದಕ್ಕಿದ್ದು ಬಿಡ್ರಿ ಎಲ್ಲರೂ. ಆತು ಕಂಡ ಸಿನಪ್ಪ ಗೌಡ್ರೆ, ಆತು ಗೌಡ್ರೆ. ಈ ಪಂಚಾಯಿತಿ ಇವತ್ತು ನಾನು ವಯಸ್ಸಿನಾಗ ದೊಡ್ಡನಾಗಿರ್ಬೋದು, ಆದರೆ ಮನಸ್ಥಿತಿಲಿ ತುಂಬ ಸಣ್ಣನು ಅನ್ನಿಸ್ಬಿಡ್ತು. ಆತು ಗೌಡ್ರೆ, ಕ್ಷಮಿಸ್ಬಿಡ್ರಿ ಗೌಡ್ರೆ. ಸೀನಪ್ಪ ಕ್ಷಮಿಸ್ಬಿಡು ನಾನು ಮಾಡಿದ ತಪ್ಪಿಗೆ. ವೆಂಕಟೇಶ, ಅವತ್ತು ನಾನು ನನ್ನ ಹೆಂಡ್ತಿ ಸೇರ್ಕೊಂಡು ನಿನಗೆ ಮಾಡಿದ್ದ ಅವಮಾನನ ಇವತ್ತು ನನಗೆ ಜ್ಞಾಪನಿಸ್ಬಿಟ್ಟು ಬುದ್ಧಿ ಕಲಿಸಿದ್ಯಾ? ಆತು ಕಳ್ಳ, ಆತು. ನೀನು ಹೊಲ್ತಕ್ಕೆ ಹೋಗಿ ದಾರಿ ಬೇಕಾನೆ, ನಾನು ಮಾಡ್ಕೊಂಡು ಕೊಡ್ತೀನಿ ಬಿಡು. ಎಣ್ಣ, ನೀನು ನನ್ನ ಮೇಲೆ ಸಿಟ್ಟಿಕೊಂಡಿರ್ಬೋದು ಕಳ್ಳ. ನಾನು ನನ್ನ ಹೆಂಡ್ತಿ ಯಾವತ್ತೂ ನಿನ್ನ ಮೇಲೆ ಸಿಟ್ಟಿಲ್ಲ. ಹಾಂ, ಆತು. ನಿನ್ನ ಹೊಲದಾಗ ನನಗೆ ಯಾಕೆ ಬೇಕು? ನೀನು ಪಾಪ ನೀನು ಕಷ್ಟಪಟ್ಟು ಬೆಳೆಸಿದ್ದ, ಬೋರ್ ಹಾಕ್ಸಿದ್ದ. ನಿನಗೂ ಒಬ್ಬ ಮಗ ಇದ್ದಾನೆ, ಅವನು ಚೆನ್ನಾಗಿರ್ಬೇಕು. ನನಗೂ ಒಬ್ಬ ಮಗ ಇದ್ದಾನೆ, ಅವನು ಚೆನ್ನಾಗಿರ್ಬೇಕು. ಇಬ್ಬರು ಚೆನ್ನಾಗಿರ್ಲಿ ಬಿಡು. ನಾವಿನ್ನು ಎಷ್ಟು ದಿನ ಬದುಕು ಮಾಡ್ತೀವೋ? ಹಾಂ, ಆಲೆ ನಾವು ಉದುರ ಎಲೆಗಳು. ಹಾಂ, ಆತು. ನಿನ್ನ ಹೆಸರಿಗೆ ಮಾಡ್ಕೊಂಡು ಕೊಡ್ತೀನಿ. ಈಗ ಸರ್ವೆ ಮಾಡಿಸ್ಬಿಟ್ಟು ಶಿಸ್ತಾಗೆ ತಾಲೂಕು ಆಫೀಸಿನ ತಕ್ಕ ಹೋಗಿ ಸರ್ವೆ ಆಫೀಸರ್ನು ಸರ್ವೆ ಪೀಜ್ ಕಟ್ಟಿ ಬರೋದು ನಡಿ ನಾಳೆಗೆ ಹೋಗಿ. ಆಹಾ ಆಹಾ, ಇದಲ್ವೇಲ್ಲ ಸೀನಪ್ಪ ಸಂತೋಷ ಅಂದರೆ? ಇದಲ್ವೇನೋ? ನೋಡ ಅಣ್ಣ ತಮ್ಮದಿರಿ ಅಂತ ಚಂದಕ್ಕೆ ಮಾತಾಡ್ತಾರೆ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಉಳ್ಕೊಂಡ್ರಲ್ಲೇ, ನಾಳೆಗೆ ನಂದು ಸಿರಾದಾಗ ಒಂದಿಟ್ಟು ಕೆಲಸ ಐತೆ, ನಾನು ಸಿರಾಕ್ ಬರ್ತೀನಿ. ಸೀನಪ್ಪ ಬರಲ್ಲ ನೀನು. ಎಲ್ಲರೂ ಒಯ್ಬಿಟ್ಟು ಸರ್ವೆ ಪೀಜ್ ಕಟ್ಬಿಟ್ಟು ಅವ್ರು ಯಾವತ್ತು ಬಂದು ಅಳಿತಾರೆ ನೋಡ್ಕೊಂಡು ಇವ್ರ ಹೆಸರಿಗೆ ಹೊಲ ಮಾಡಿಸ್ಬಿಡೋಣ.